ಆರೋಗ್ಯದ ಸೂತ್ರ ಶ್ವಾಸದ ಮಂತ್ರ. ಶ್ವಾಸದ ಮಂತ್ರ ಆರೋಗ್ಯದ ಸೂತ್ರ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲ್ನಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳು ನಿಮಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಶ್ವಾಸ. ಸೊ ಈಗ ನಾವು ದಿನಂಪ್ರತಿ ಶ್ವಾಸವನ್ನು ತೆಗೆದುಕೊಳ್ತಾ ಇರ್ತೀವಿ, ಹುಟ್ಟಿದಾಗಿನಿಂದ ಸಾಯುವವರೆಗೆ. ಆದರೆ ನಮ್ಮ ಶ್ವಾಸದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಆಗುತ್ತಾ ಅಂತ ಒಂದು ಪ್ರಶ್ನೆ ಆಯಿತು ಅಂತ ಹೇಳಿದರೆ, ಶ್ವಾಸದ ಒಂದು ಸೂತ್ರದಿಂದ ಆರೋಗ್ಯವನ್ನು ಹೇಗೆ ಕಾಪಾಡುವುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೆ ಶ್ವಾಸವನ್ನು ತೆಗೆದುಕೊಂಡ್ರೂ ಸಹ ನಮ್ಮ ಶ್ವಾಸದ ಗತಿ ಮತ್ತು ಶ್ವಾಸದ ಒಂದು ಆಳತೆ ಅಂತ ಹೇಳಿದರೆ ಅದು ದೀರ್ಘವಾಗಿ ಇತ್ತು ಅಂತ ಹೇಳಿದರೆ ಅದು ನಮ್ಮ ದೇಹಕ್ಕೆ, ಮನಸ್ಸಿಗೆ ಬಹಳಷ್ಟು ಆರೋಗ್ಯವನ್ನು ಕೊಡುತ್ತೆ ಸ್ನೇಹಿತರೆ. ಆದರೆ ನಮ್ಮ ಈಗಿನ ಒಂದು ದಿನಚರಿಯಲ್ಲಿ ಮತ್ತು ಒತ್ತಡಗಳ ಜೀವನದ ಕಾರಣದಿಂದ ನಮ್ಮ ಶ್ವಾಸ ಪೂರ್ತಿಯಾಗಿ ಒಳಗಿನ ತನಕ ತೆಗೆದುಕೊಳ್ಳಲ್ಲ ಮತ್ತು ನಮ್ಮ ಶ್ವಾಸ ಬಹಳಷ್ಟು ಸಣ್ಣದಾಗಿ ತೆಗೆದುಕೊಳ್ತೀವಿ. ಹಾಗಾಗಿ ನಮ್ಮ ಒಂದು ಶರೀರದಲ್ಲಿ ದೈಹಿಕ ಮತ್ತು ಮಾನಸಿಕ ರೋಗಗಳಿಗೆ ಅವಕಾಶವನ್ನು ನಾವೇ ಮಾಡಿಕೊಡ್ತಾ ಇದ್ದೀವಿ ಅಂತ ನಮಗೆ ತಿಳಿಸ್ತಾ ಇರ್ತೈತೆ. ಸೊ ಹೀಗಾಗಿ ಶ್ವಾಸ ಒಂದು ಮಂತ್ರದ ಹಾಗೆ ನಮ್ಮ ದೇಹದಲ್ಲಿ ಸರಿಯಾಗಿ ಚಲಿಸಿದೆ ಆಯಿತು ಅಂತ ಹೇಳಿದರೆ ನಮ್ಮ ಎಲ್ಲ ರೋಗಗಳನ್ನು ಪೂರ್ತಿಯಾಗಿ ನಿಯಂತ್ರಣದಲ್ಲಿ ಇಟ್ಟು ನಮ್ಮ ದೇಹ, ಮನಸ್ಸನ್ನು ಆರೋಗ್ಯವಂತ ಒಂದು ಸ್ಥಿತಿಯಲ್ಲಿ ಶ್ವಾಸ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದ್ದೇನೆ. ಸೊ ಹೀಗೆ ಶ್ವಾಸದ ಮಂತ್ರ ಆರೋಗ್ಯದ ಸೂತ್ರ ಅಂತ ನಮಗೆ ತಿಳಿಸ್ತಾ ಇದ್ದೇನೆ. ಸೊ ಹೀಗಾಗಿ ನಾವು ಶ್ವಾಸವನ್ನು ಮೆಲ್ಲನೆ ದೀರ್ಘವಾದ ಶ್ವಾಸವನ್ನು ತೆಗೆದುಕೊಂಡಿದ್ದೆ ಆಯಿತು ಅಂತ ಹೇಳಿದರೆ ನಮ್ಮ ಒಂದು ಶ್ವಾಸ ನಮ್ಮ ಪೂರ್ತಿಯಾದ ದೇಹದಲ್ಲಿ ಇರ್ತಕ್ಕಂಥ ಜೀವಕಣಗಳಿಗೆ ಸರಿಯಾದ ಒಂದು ಆಮ್ಲಜನಕವನ್ನು ತಲುಪಿಸಿ ಆರೋಗ್ಯವನ್ನು ನೀಡಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದ್ದೇವೆ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ನಾವು ಗಮನಿಸಬೇಕಾಗಿತ್ತು ಅಂತ ಹೇಳಿದರೆ, ಮಗು ತಾಯಿಯ ಗರ್ಭದಲ್ಲಿ ಇರುವಾಗ ಅದು ತನ್ನ ಹೊಕ್ಕಳಿನಿಂದ ಅಂತ ಹೇಳಿದರೆ ನಾಭಿಯಿಂದ ಶ್ವಾಸವನ್ನು ತೆಗೆದುಕೊಳ್ತಾ ಇರುತ್ತೆ, ಬಿಡ್ತಾ ಇರುತ್ತೆ. ಸೊ ಹೀಗಾಗಿ ನಾವು ಹುಟ್ಟಿನಿಂದ ಸಾಯುವವರೆಗೆ ನಮ್ಮ ಶ್ವಾಸ ಬಹಳಷ್ಟು ವಿಧವಾಗಿ ಪರಿವರ್ತನೆಗೊಳ್ಳುತ್ತೆ ಸ್ನೇಹಿತರೆ. ಮಗುವಿದ್ದಾಗ ನಮ್ಮ ಶ್ವಾಸ ನಾಭಿಯಿಂದ ಆಗ್ತಾ ಇರುತ್ತೆ 5, 6, 7ನೇ ವರ್ಷದವರೆಗೆ. 7ನೇ ವರ್ಷ ಮುಗಿದ ಮೇಲೆ ನಮ್ಮ ಶ್ವಾಸ ನಾಭಿಯ ಶ್ವಾಸವನ್ನು ಬಿಟ್ಟು ಎದೆಯಿಂದ ನಾವು ಉಸಿರಾಟವನ್ನು ತೆಗೆದುಕೊಳ್ಳಲಿಕ್ಕೆ ಶುರು ಮಾಡ್ತೀವಿ. ಸೊ ಹೀಗಾಗಿ ನಮ್ಮ ಶ್ವಾಸ ದೀರ್ಘವಾಗಿ ಇರುವ ಬದಲು ಬಹಳಷ್ಟು ಸಂಕುಚಿತವಾಗುತ್ತೆ. ಸೊ ಹೀಗಾಗಿ ನಮ್ಮ ಮಾನಸಿಕ ಒತ್ತಡಗಳನ್ನು ಸರಿಯಾಗಿ ನಿಭಾಯಿಸುವಲ್ಲಿ ನಾವು ವಿಫಲರಾಗ್ತೀವಿ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಈ ಶ್ವಾಸವನ್ನು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ನೀವು ದಿನಂಪ್ರತಿ ಗಮನಿಸಿದ್ದೇ ಆಯಿತು ಅಂತ ಹೇಳಿದರೆ ನಿಮ್ಮ ಶ್ವಾಸ ನಿಮಗೆ ಆರೋಗ್ಯವನ್ನು ಕೊಡಲಿಕ್ಕೆ ಸಾಧ್ಯವಿದೆ. ಆರೋಗ್ಯವಷ್ಟೇ ಅಲ್ಲ, ನೀವು ಅಂದುಕೊಂಡಂತಹ ಕಾರ್ಯಗಳನ್ನೂ ಸಹಿತ ಅದು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಶ್ವಾಸವನ್ನು ಸರಿಯಾಗಿ ಗಮನವಿಟ್ಟು ದೀರ್ಘವಾದ ಶ್ವಾಸ ಅಂತ ಹೇಳಿದರೆ ನಾಭಿ ಶ್ವಾಸವನ್ನು ಯಾರು ದಿನಂಪ್ರತಿ ಮಾಡ್ತಾರೆ ಅವ್ರಿಗೆ ಆರೋಗ್ಯ ತನ್ನಷ್ಟಕ್ಕೆ ತಾನೇ ಬರುತ್ತೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಆರೋಗ್ಯದ ಸೂತ್ರ
ಶ್ವಾಸದ ಮಂತ್ರ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗಾಗಿ ನಾವು ತೆಗೆದುಕೊಳ್ಳುವಂತಹ ಶ್ವಾಸ ಬಹಳಷ್ಟು ಮುಖ್ಯವಾಗುತ್ತೆ ಮತ್ತು ಈ ಶ್ವಾಸ ದೀರ್ಘವಾಗಿರಬೇಕು. ನಮ್ಮ ನಾಭಿಯನ್ನು ಮುಟ್ಟಿ ನಾಭಿಯ ಕೆಳಗಿನ ಒಂದು ಭಾಗಕ್ಕೂ ಸಹಿತ ಈ ಶ್ವಾಸ ಹೋದರೆ ಬಹಳಷ್ಟು ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇರ್ತೈತೆ. ಸೊ ಹೀಗಾಗಿ ಈ ಶ್ವಾಸದ ಬಗ್ಗೆ ಬಹಳಷ್ಟು ಜನಕ್ಕೆ ಸರಿಯಾದ ಒಂದು ಅರಿವು ಇರಲ್ಲ. ಒತ್ತಡಗಳಲ್ಲಿ ಸಿಲುಕಾಕೊಂಡಾಗ ನಮ್ಮ ಶ್ವಾಸ ಬಹಳಷ್ಟು ಸಂಕುಚಿತವಾಗುತ್ತೆ, ಕೋಪ ಬರುತ್ತೆ, ಭಯ ಆಗುತ್ತೆ. ಸೊ ಹೀಗಾಗಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳು ನಡೆದು ನಮ್ಮ ಒಂದು ಅಂಗಗಳಿಗೆ ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೆ. ಸೊ ಹೀಗಾಗಿ ಈ ಶ್ವಾಸ ಮತ್ತು ಮಾನಸಿಕ ಸಂತುಲನೆ ಬಹಳಷ್ಟು ಹತ್ತಿರವಾದ ಸಂಬಂಧವಿದೆ ಸ್ನೇಹಿತರೆ. ಸೊ ಈಗ ನೀವು ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನ ಸ್ಥಿತಿ ಶಾಂತವಾಗಿ ಇರುತ್ತೆ. ಮನಸ್ಸಿನಲ್ಲಿ ದುಗುಡತೆ ಇರಲ್ಲ, ಭಯ ಇರಲ್ಲ, ಗೊಂದಲ ಇರಲ್ಲ. ಹೀಗಾಗಿ ದೀರ್ಘವಾದ ಶ್ವಾಸ ನಮ್ಮ ಮಾನಸಿಕ ಸಂತುಲನತೆಗೆ ಬಹಳಷ್ಟು ಕಾರ್ಯಾಗಿ ಬೆಂಬಲವನ್ನ ನೀಡುತ್ತೆ. ನಮ್ಮ ಮಾನಸಿಕ ಒಂದು ಶಕ್ತಿಗೆ, ಮಾನಸಿಕ ಒಂದು ಸ್ಥಿರತೆಗೆ. ಸೊ ಹೀಗಾಗಿ ಮಾನಸಿಕ ಸ್ಥಿರತೆ, ಮಾನಸಿಕ ಶಕ್ತಿ ಬಹಳಷ್ಟು ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ನಮ್ಮ ದೇಹದ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ನಮ್ಮ ಆಲೋಚನೆಗಳು, ನಮ್ಮ ವಿಚಾರಗಳು ಈ ಶ್ವಾಸದಿಂದನೇ ದಿಸೆಯನ್ನು ಪಡ್ಕೊಳ್ಳುತ್ತೆ. ನಾವು ದೀರ್ಘವಾದ ಶ್ವಾಸವನ್ನು ತೆಗೆದುಕೊಳ್ತಾ ಇರುವಾಗ ನಮ್ಮ ವಿಚಾರಗಳು, ನಮ್ಮ ಆಲೋಚನೆಗಳು ನಮ್ಮ ಹಿಡಿತದಲ್ಲಿರುತ್ತೆ. ಅದೇ ನಾವು ಶಾಲೋ ಬ್ರೀದಿಂಗ್ ಅಂತ ಹೇಳಿದ್ರೆ ಸಂಕುಚಿತವಾದ ಶ್ವಾಸವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಭಯ, ಕೋಪ, ಉದ್ವೇಗ ಮತ್ತು ವಿಚಾರಗಳು ಬಹಳಷ್ಟು ಆಗಿ ನಮ್ಮ ಮಾನಸಿಕ ಸ್ಥಿತಿಯನ್ನು ಬಿಗಡಾಯಿಸುತ್ತೆ. ಅದೇ ರೀತಿ ನಮ್ಮ ದೇಹದ ಒಂದು ಆರೋಗ್ಯವನ್ನು ಬಹಳಷ್ಟು ಹದಗೆಡಿಸುತ್ತೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಆರೋಗ್ಯದ ಸೂತ್ರ ಶ್ವಾಸದ ಮಂತ್ರ. ಸೊ ಈ ಒಂದು ವಾಕ್ಯವನ್ನು ನೀವು ಜೀವನದಲ್ಲಿ ಸರಿಯಾಗಿ ಅಳವಡಿಸಿದಲ್ಲಿ, ನಿಮ್ಮ ಶ್ವಾಸವನ್ನು ಸರಿಯಾಗಿ ಗಮನಿಸಿದಲ್ಲಿ ಆರೋಗ್ಯವನ್ನು ನೀವು ಹೊಂದಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ನಮ್ಮ ಶ್ವಾಸ ನಾಭಿಯವರೆಗೆ ಇರಬೇಕು ಮತ್ತು ನಾವು ಈ ಶ್ವಾಸವನ್ನು ಬಹಳಷ್ಟು ದೀರ್ಘವಾಗಿ ತೆಗೆದುಕೊಳ್ಬೇಕು ಮತ್ತು ಗಮನ ಬಿಟ್ಟು ತೆಗೆದುಕೊಳ್ಬೇಕು ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಇದು ದಿನಂಪ್ರತಿ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ನಮ್ಮ ದಿನಂಪ್ರತಿಯಲ್ಲಿ ಆಗತಕ್ಕಂತಹ ಚಟುವಟಿಕೆಗಳು ಬಹಳಷ್ಟು ಉತ್ಕೃಷ್ಟವಾಗುತ್ತೆ ಮತ್ತು ನಮ್ಮ ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ ಚೆನ್ನಾಗಾಗುತ್ತೆ ಮತ್ತು ನಮ್ಮ ದಿನಂಪ್ರತಿ ಜೀವನದಲ್ಲಿ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಇದೇ ಒಂದು ಸೂತ್ರವನ್ನು ಉಪಯೋಗಿಸಿ ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಮ್ಯಾನಿಫೆಸ್ಟೇಷನ್ನ ಉಪಯೋಗಿಸಿ ಮಾಡುವಂತಹ ಒಂದು ಪದ್ಧತಿಯೂ ಸಹ ಇದೇ ಶ್ವಾಸದ ಮೇಲೆ ನಿಂತಿದೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಆರೋಗ್ಯವನ್ನು ಇದೇ ಶ್ವಾಸದಿಂದ ಪಡಿಬೋದು, ಸಮೃದ್ಧಿಯನ್ನು ಇದೇ ಶ್ವಾಸದಿಂದ ಪಡಿಬೋದು, ಖುಷಿಯನ್ನು ಇದೇ ಶ್ವಾಸದಿಂದ ಪಡಿಬಹುದು ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಶ್ವಾಸದ ಸೂತ್ರ ಆರೋಗ್ಯದ ಮಂತ್ರ ಅಂತ ಹೇಳಿದ್ರೆ ಆರೋಗ್ಯದ ಸೂತ್ರ ಶ್ವಾಸದ ಮಂತ್ರ ಅಂತ ನಮಗೆ ತಿಳಿಸುತ್ತೆ. ಸೊ ಹೀಗಾಗಿ ನಾವು ಶ್ವಾಸವನ್ನು ಎಷ್ಟು ಶುದ್ಧವಾಗಿ, ಎಷ್ಟು ದೀರ್ಘವಾಗಿ ಮಾಡ್ತೀವಿ, ನಮ್ಮ ಮಾನಸಿಕ, ದೈಹಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಬರುವುದು ಖಚಿತ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಇದಿಷ್ಟು ಮಾಹಿತಿ ನಮ್ಮ ಶ್ವಾಸದ ಬಗ್ಗೆ ಮತ್ತು ನಮ್ಮ ಆರೋಗ್ಯದ ಬಗ್ಗೆ. ಈ ಒಂದು ವಿಡಿಯೋ ನಿಮಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತಿರ್ತೀನಿ. ನಮಸ್ಕಾರ, ಧನ್ಯವಾದಗಳು.